ಸ್ವಲ್ಪ ಬರ್ರಿ ಹೊರಗ, ನಮ್ಮ ಗೌಡ್ರು ಬಂದಾರ ನಿಮ್ಮ ಮನಿತನ. ಓಹೋ ಬನ್ರಿ. ಓ ನೀವಾ ಊರಿಗೆ ದೊಡ್ಡವರು, ಈ ಬಡವನ ಮನೆಗೆ ಬಂದ ಕೆಲಸ? ಅಲ್ವ ತಮ್ಮ, ನಿಮ್ಮ ಮನೆಗೆ ಎದಕ್ಕೆ ಬಂದೇವ? ಸ್ವಲ್ಪ ಕೆಲಸ ಐತಿ, ನಮ್ಮ ಗೌಡ್ರು ಕರ್ಕೊಂಡ್ ಬಂದೇವ, ಸ್ವಲ್ಪ ಮಾತಾಡೋದು ಐತಿ. ಶಾಂತಮ್ಮ ಸತ್ತ ದುಃಖದಲ್ಲಿ ಕುಳಿತ ನಿಮ್ಮನ್ನೆಲ್ಲ ಮಾತನಾಡಿಸಿ ಸಾಂತ್ವನ ಹೇಳಿ ಹೋಗಬೇಕೆಂದು ಬಂದಿದ್ದೇವೆ. ಗೌಡ, ನಮ್ಮ ನಿಮ್ಮ ಋಣಾನುಬಂಧ ಅನೇಕ ವರ್ಷಗಳಿಂದ ವೈರತ್ವಕ್ಕೆ ಮುನ್ನುಡಿ ಬರೆದಿರುವಾಗ ಇನ್ನು ಸಾಂತ್ವನ ಹೇಳುವುದು ಎಲ್ಲಿಯ ಮಾತು? ನೀನಿಲ್ಲಿಗೆ ಕಾಲಿಟ್ಟಿದ್ಯಾ ಅಂತಂದ್ರ ಏನಾದರೂ ಇರಲೇಬೇಕು ಮಗನ. ವೈರತ್ವ ಇದ್ದರೇನು ಇರದಿದ್ದರೇನು ಸಾಂತ್ವನ ಹೇಳಿ ಇಲ್ಲಿಂದ ಎಲ್ಲ ವ್ಯವಹಾರವನ್ನು ಬಗೆಹರಿಸಿಕೊಂಡು ಹೋಗಲು ನಿಮ್ಮ ಅಣ್ಣನ ಕಡೆ ಬಂದಿದ್ದೇವೆ. ಈಗ ನಮ್ಮ ಅಣ್ಣ ಮನೇಲಿಲ್ಲ, ಅವನಿದ್ದಾಗ ಬರಬಹುದು. ಮಾಡಿದ ವ್ಯವಹಾರಗಳನ್ನು ಮುಚ್ಚಿಕೊಳ್ಳಲು ಅವನಿಲ್ಲ ಎಂದು ಹೇಳಬೇಡ, ಹೊರಗೆ ಕರೀಲೇ ಅವನನ್ನು. ಅವನಿಲ್ಲ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಹೇಳ್ತಿಯಲ್ಲೋ ನೀನು. ಕರೆಯೋದಿಲ್ಲ ಅಂತಂದ್ರ ಏನೋ ಮಾಡ್ತೀಯ ನೀನು? ಬಲಾತ್ಕಾರದಿಂದ ಒಳಗೆ ನುಗ್ಗಿ ಅವನನ್ನು ಸೆರೆ ಹಿಡಿದು ನನಗೆ ಬರತಕ್ಕ ಆಸ್ತಿಯ ಮೇಲೆ ಸಹಿ ತಗೊಂತೀನಿ. ಗೊತ್ತು, ನೀನು ಇಂಥ ಕೆಲಸ ಇಟ್ಕೊಂಡಲ್ಲೇ ನನ್ನ ಮನೆಗೆ ಪ್ರವೇಶ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೌಡ, ನೀನು ನಿಜವಾಗಲೂ ನಿನ್ನ ತಂದೆಗೆ ಹುಟ್ಟಿದವನಾಗಿದ್ದರೆ ನನ್ನನ್ನ ಹಿಂದೆ ಸರಿಸಿ ಗಂಡಸಾಗಿ ಬಾರೋ ಒಳಗೆ. ಲೇ ರಾಮ್ಯ, ಪದೇ ಪದೇ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಬೇಡ. ಆಕೆ ನಿನ್ನ ಆತ್ಮಾಹುತಿಗೆ ನೀನೇ ಕಾರಣವಾಗಿಯ. ಸುಮ್ಮನೆ ಮರ್ಯಾದೆಯಿಂದ ತಲೆ ತಗ್ಗಿಸಿ ಮಾತನಾಡೋದನ್ನ ಕಲಿ. ತಮ್ಮ, ನೀ ಕಲೀಲಿಲ್ಲ ಅಂದ್ರ ನಿನ್ನ ತಲೆ ಹೆಂಗೆ ಬಗ್ಗಿಸ್ಬೇಕು ಅನ್ನೋದು ನಮಗೆ ಗೊತ್ತೈತೆ. ಮೊದಲ ನೀ ತಲೆ ಬಗ್ಗಿಸ್ಲೇ ತಮ್ಮ. ತಲೆ ತಗ್ಗಿಸದಿದ್ದರೆ ತಗ್ಗದ ನಿನ್ನ ತಲೆಯನ್ನು ನಮ್ಮ ಮಾಯ ಹಗ್ಗದಿಂದ ಬಗ್ಗಿಸಿ ನಿನ್ನ ಕೊರಳಿಗೆ ಅದೇ ಹಗ್ಗದಿಂದ ನಾಳೆನೇ ಹಿಡಿ ತರಿಸಿ ಕೊರಳು ಹಾಕ್ತೀವಿ ಯಾಚಾರ. ಲೇಖರ್ಯ, ಊರು ಎಂಬ ಬೆಂಕಿ ಹೆಸರನ್ನ ಈ ಎಂಬ ಕಿಂಕರನಿಗೆ ಮತ್ತೆ ನೆನಪಿಸಿದೆಯಾ ಮಗನೇ? ಸತ್ತ ನನ್ನ ಅತ್ತಿಗೆಯ ತಾಪದಲ್ಲಿ ನನ್ನ ಕೋಪ ಕೆರಳಿಸುವಂತೆ ಮತ್ತೆ ಆ ಹೆಸರನ್ನೆತ್ತಿದೆಯಾ ನೀಚ? ಸೂರ ಸಂಗೊಳ್ಳಿ ರಾಯಣ್ಣ ಆ ಕೆಂಪು ತ್ಯಾಕರೆ ನೆತ್ತಿ ಸೀಳಿದಂತೆ ಇಂದು ನಾನಿನ್ನ ನೆತ್ತಿ ಸೀಳಿ ರಕ್ತ ಕುಡಿತೀನಿ, ಬಾರಲೇ ಮಗನ. ನಿಲ್ಲು. ಯೋಚಿಸಿದ ನೀ ಕೈ ಎತ್ತಿದರೆ ಎತ್ತಿದ ಕೈನ ಕಟ್ ಮಾಡಬೇಕಾಗಿತ್ತೆ ಎತ್ತರ. ಅಪ್ಪ ದನಿ ಬ್ಯಾಡ್ರಿ ತಪ್ಪ, ತಡ್ಕೋರಿ ಅಪ್ಪ. ಕೈ ನಾವು ತುರ್ಕ ಅಪಘಾತ, ಕೈ ಎತ್ತಕ್ಕೆ ಹೋಗ್ಬೇಡ್ರಿ. ಬರ್ರಿ ಇಲ್ಲಪ್ಪ ಹೇಳ್ತ. ಅಪ್ಪ ಸ್ವಲ್ಪ ಸಮಾಧಾನ ಆಗಿರು ಮರ. ದನಿಯಾರ ಸೈ ಬೇಕಾರ ಇವ್ರ ಅಣ್ಣ ರಾಮಲಿಂಗ ಅದನ, ಅವ್ರ ಕಡೆ ಸ್ವಲ್ಪ ಸೈ ತಗೊಂಡ್ಬಿಟ್ರೆ ಬರೋಬ್ಬರಿ ಆಗಿಬಿಡ್ತೀರಿ. ಈ ಪಾಪ ಬಡ ಹುಡುಗನ ಜೋಡಿ ಯಾಕೆ ಕುದ್ದಾಡಕತ್ತೀರಿ? ತಮ್ಮ ನೀವು ಒಳಗೆ ಹೋಗಪ್ಪ. ದನಿಯಾರ ನಾ ಹೇಳ್ತೀನಿ, ನಡಿಯಪ್ಪ ನಡಿ ಹೇಳ್ತೀನಿ. ಈಗ ಹೊಕ್ಕಿವಿ, ಮತ್ ಸಮಯ ಸಿಕ್ಕಾಕ್ ಬಂದೇ ಬರ್ತೀವಿ. ನೆನಪಿಟ್ಕೋ. ಛೇ, ಇದೊಂದು ವಿಧಿಯಾಟವೇ ಸರಿ. ಈ ಗೌಡ ಬೇತಾಳನಂತೆ ನನ್ನ ಬೆನ್ನು ಹತ್ತಿದ್ದಾನೆ. ಅತ್ತ ನನ್ನ ಅತ್ತಿಗೆ ಸಾವಿಗೆ ಕಾರಣನೂ ಗೊತ್ತಾಗ್ತಿಲ್ಲ. ಅಣ್ಣ ಜೈಲಿನಲ್ಲಿ, ತಮ್ಮ ವಿಧಿಯಾಟದ ಕೈಗೊಂಬೆ. ಬಂದದ್ದು ಬರಲಿ ತಾಯಿ ಗಂಗಾ ಪರಮೇಶ್ವರಿ. ನಿನ್ನ ಆಶೀರ್ವಾದ ಈ ಬಡವನ ಮೇಲೆ ಸದಾ ಇರಲಮ್ಮ, ಸದಾ ಇರಲಿ ತಾಯಿ. ಚಳಿಯನ್ನು ತಾಳದೆ